ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ನುಡಿದೊಳಗೆ ಆರೋಗ್ಯಕರವಾದ ಒಂದು ದೋಸೆ ರೆಸಿಪಿನ ತೋರಿಸ್ಲಿಕತ್ತೀನಿ. ಈ ಒಂದು ಹಿಟ್ಟಲಿಂದ ನಾವೇನದ ಇಡ್ಲಿ ಮಾಡ್ಕೋಬೋದು, ಉತ್ತಪ್ಪ ಮಾಡ್ಕೋಬೋದು, ದೋಸೆ ಮಾಡ್ಕೋಬೋದು. ಅಷ್ಟೊಂದು ಚಲೋ ಆಗ್ತಾವೆ. ಇದೇನದ ಡಯಟ್ ಮಾಡೋರಿಗೆ ಅಥವಾ ಮನೆಯೊಳಗೆ ಯಾರಿಗಾದ್ರೂ ಶುಗರ್ ಓದಿದ್ರೆ ಇದೇನದ ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ. ದೋಸೆ ಮಾಡೋದು ಅಗ್ದಿ ಸರಳದ. ಇದಕ್ಕೆ ಏನೇನು ಬೇಕಂದ್ರೆ ಇಲ್ಲಿ ನಾನು ಒಂದೇ ವಾಟ್ಗೆ ಮೆಜರ್ಮೆಂಟ್ ತೊಗೊಳ್ತೀನಿ ಅಂದರೆ ನೀವು ಬಟ್ಲ ತೊಗೋಬೋದು, ವಾಟ್ಗ ತೊಗೋಬೋದು. ಅದ್ರಲ್ಲಿನ ಎಲ್ಲ ಸಾಮಾನು ಹಾಕೋಬೇಕಾಗ್ತದೆ. ಇಲ್ಲ ಮೊದಲಿಗೆ ಇದೇ ವಾಟ್ಗದಿಂದ ಒಂದು ವಾಟ್ಗ ಏನದ ನವಣಕ್ಕಿ ತೊಗೊಂಡು ನೋಡ್ರಿ. ಈ ಒಂದು ವಾಟ್ಗ ನವಣಕ್ಕಿನ ಈಗ ಬುಟ್ಟಿಗೆ ಹಾಕೊಳಿಕತ್ತೀನಿ. ಇದೇ ವಾಟ್ಗದ್ಲೇನ ನಾ ಏನದ ಉಳಿದು ಸಾಮಾನನ್ನು ತೊಗೊಳಿಕತ್ತೀನಿ ನೋಡ್ರಿ. ಈಗ ಅದ ವಾಟ್ಗದ್ಲೇನೆ ಒಂದು ವಾಟ್ಗ ನಾನು ರಾಗಿ ತೊಗೊಂಡಿ ನೋಡ್ರಿ. ಇವೇನು ರಾಗಿ ಎಲ್ಲ ಕಡೆ ಸಿಗ್ತಾವೆ, ನಿಮ್ಗೆ ಅಂಗಡಿ ಒಳಗೆ ಕೇಳಿದ್ರೆ. ಮತ್ತು ಸ್ವಚ್ಛ ಇದ್ದು ತೊಗೊಂಡ್ರೆ ಚಲೋ ಆಗ್ತಂದ್ರೆ ಸೂಪರ್ ಮಾರ್ಕೆಟ್ನಾಗಾದ್ರೂ ಸ್ವಚ್ಛ ಇರ್ತಾವೆ. ಇಲ್ಲಾಂದ್ರೆ ಮನೆಗೆ ತಂದು ಜಾಲಿಸಿ ಒಣಗಿಸಿದಾದ್ರು ತೊಗೋಬೇಕಾದ್ರೆ ಹಳ್ಳು ಭಾಳ ಇರ್ತಾವೆ. ಹಿಂಗಾಗಿ ಚಲೋ ಅಂದ್ರೆ ಸ್ವಚ್ಛ ಇದ್ದಿದ್ದು ರಾಗಿನ ಒಂದು ವಾಟ್ಗ ನಾನು ತೊಗೊಂಡಿನಿ. ಯಾವ ವಾಟ್ಗದ್ಲೆ ನವಣಕ್ಕಿ ತೊಗೊಂಡಿನಿ ಅದ ವಾಟ್ಗದ್ಲೆ ಒಂದು ವಾಟ್ಗ ರಾಗಿ ತೊಗೊಂಡಿನಿ. ಇದನ್ನು ಇಲ್ಲಿ ಹಾಕೊಂಡು ಇದೇ ಒಂದು ವಾಟ್ಗದ್ಲೆ ಉದ್ದಿನ ಬ್ಯಾಳೆ ತೊಗೊಂಡಿನಿ. ಉದ್ದಿನ ಕಾಳು ಅಥವಾ ಬ್ಯಾಳೆ ಯಾವುದಾದ್ರೂ ತೊಗೋಬೋದು. ಇದನ್ನೇನಾದ್ರೆ ಇಲ್ಲಿ ಹಾಕೋಣ. ಇದು ನೋಡ್ರಿ ಅಕ್ಕಿ ತೊಗೊಂಡಿನಿ. ಇಲ್ಲೇನಾದ್ರೆ ನಿಮ್ಗೆ ಅಕ್ಕಿ ಆಪ್ಷನಲ್ ಅದ. ಅಂದ್ರೆ ಇದ್ರೊಳಗೆ ನಾವು ಅಕ್ಕಿ ಹಾಕಂಗಿಲ್ಲ, ಅಂದ್ರೆ ಶುಗರ್ ಇದ್ದವ್ರು ಅಕ್ಕಿ ತಿನ್ನಂಗಿಲ್ಲ ಬೇಡ ಅಂತಂದ್ರೆ ನೀವು ಅಕ್ಕಿ ಪೂರ್ಣ ಬಿಡ್ಬೋದು. ಇಲ್ಲ ನಾವು ಇಷ್ಟ ಸಾಮಾನು ಹಾಕ್ಕೊಂಡು ನೀವು ದೋಸೆ ಮಾಡ್ಕೋಬೋದು. ನಮ್ಗೆ ಅಕ್ಕಿ ಹಾಕೊಂಡ್ರೆ ನಡೀತದ ಅನ್ನೋಂಗಿದ್ರೆ ಅದ ಒಂದು ವಾಟ್ಗದ್ಲೇನೆ ನಾ ಇಲ್ಲಿ ಅಕ್ಕಿ ಹಾಕಿದ್ದನ್ನು ತೋರಿಸ್ಲಿಕ್ಕತ್ತೀನಿ. ಅಕ್ಕಿ ಬ್ಯಾಡ ಅಂದ್ರೆ ನೀವು ಸಂಪೂರ್ಣ ಬಿಡ್ಬೋದು ನೋಡ್ರಿ. ಈ ಒಂದು ವಾಟ್ಗ ಅಕ್ಕಿನೂ ಏನದ ಇದಕ್ಕೆ ಹಾಕೋಣ. ಅದೇ ಒಂದು ವಾಟ್ಗದ್ಲೆ ಹೆಸರು ಬ್ಯಾಳೆ ತೊಗೊಂಡಿನಿ. ಇದನ್ನಾಗಲೇ ತೊಳ್ಕೊಂಡಿದ್ದೆ ನಾನು, ಮತ್ತು ವಿಡಿಯೋ ಮಾಡೋದು ನೆನಪಾತಂತ ಹೇಳಿ ಮಾಡ್ಲಿಕ್ಕತ್ತೀನಿ. ಇದು ನೋಡ್ರಿ ಒಂದು ವಾಟ್ಗ ಏನದ ಹೆಸರು ಬ್ಯಾಳೆ ತೊಗೊಂಡಿನಿ. ಸೇಮ್ ಮೆಜರ್ಮೆಂಟ್ನೊಳಗನ ಒಂದು ವಾಟ್ಗ ಹೆಸರು ಬ್ಯಾಳೆನ ಇಲ್ಲಿ ಹಾಕೋಣ. ಈಗ ಇದನ್ನದ ಒಂದು ಅರ್ಧ ಚಮಚದಷ್ಟು ಮೆಂತೆ ಕಾಳು ತೊಗೊಂಡಿ ನೋಡ್ರಿ. ಇಲ್ಲಿ 5 ವಾಟ್ಗ ಅಂದ್ರೆ ಸೇಮ್ ವಾಟ್ಗದ್ಲೆ ನಾನು ನವಣಕ್ಕಿ, ರಾಗಿ, ಅಕ್ಕಿ, ಉದ್ದಿನ ಬ್ಯಾಳೆ ಮತ್ತೇನದ ಹೆಸರು ಬ್ಯಾಳೆ ತೊಗೊಂಡಿನಿ. ಇವನ್ನೆಲ್ಲ ಏನದ ಒಂದು ಅರ್ಧ ಚಮಚದಷ್ಟು ಮೆಂತೆ ಹಾಕೊಂಡಿನಿ. ಮೊದಲಿಗೆ ಏನದ ಇವನ್ನೆಲ್ಲ ಏನದ ಸ್ವಚ್ಛಗೆ ತೊಳ್ಕೊಂಬರೋಣ. ಈಗ ನೋಡ್ರಿ ಇದಕ್ಕೆ ನೀರು ಹಾಕೋಣ. ಅಷ್ಟು ಇನ್ನೂ ಚಲೋ ತೆಂಗಾಯಿ ಆಡಿಸಿ 2 ರಿಂದ 3 ಸಲ ಸ್ವಚ್ಛಗೆ ತೊಳ್ಕೊಂಡು ಇವನ್ನ. ಇದು ನೋಡ್ರಿ 2 ರಿಂದ 3 ಸಲ ಎಲ್ಲ ತೊಳೆದೀನಿ. ಈಗೇನದ ಇದಕ್ಕೆ ನೀರು ಹಾಕೊಂಡು ಮತ್ತೆ ಪೂರ್ಣ ಮುಳುಗುವಷ್ಟು ಏನದ ನೀರು ಹಾಕೋಬೇಕಾಗ್ತದೆ. ಮ್ಯಾಲೆ ಮುಚ್ಚಿದ್ರೆ ಏನದ 4 ತಾಸು ಏನದ ನೆನೆಲಿಕ್ಕೆ ಬಿಡೋಣ ಅಂತ. ಇದು ನೋಡ್ರಿ ಅದೇ ವಾಟ್ಗದ್ಲೆ ನಾನು 1/4 ವಾಟ್ಗ ಏನದ ಅವಲಕ್ಕಿನ ನೆನೆ ಹಾಕೊಳಕತ್ತೀನಿ. ಇದಕ್ಕೇನದ ನೀರು ಹಾಕಿ ತೊಳೆದು ಮತ್ತೆ ನೆನೆಲಿಕ್ಕೆ ಬಿಡೋಣ ಅಂತ. ಈಗ ತೊಳೆದ ಅವಲಕ್ಕಿಗೆ ಮತ್ತೆ ನೀರು ಹಾಕಿ ಇದನ್ನೇನದ ಮೇಲೆ ಮುಚ್ಚಿ ನೆನೆಲಿಕ್ಕೆ ಬಿಡೋಣ. ನೋಡ್ರಿ 4 ತಾಸು ಆದ್ಮೇಲೆ ನೆನೆ ಹಾಕಿ ನೆಂದದ ಚಲೋ ಹೊತ್ನಾಗ ಅವಲಕ್ಕಿನೂ ನೆಂದದ. ಈಗೇನದ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದನ್ನ ಎಲ್ಲನೂ ನೆಂದದ. ರಾಗಿ, ನವಣೆ ಅಕ್ಕಿ ಎಲ್ಲನೂ ನೆಂದದ ನೋಡ್ರಿ. ಇದನ್ನು ಏನದ ಜಾರಿಗೆ ಹಾಕೋಣ. ಈಗ ಸಣ್ಣಗೆ ರುಬ್ಕೋಬೇಕಾಗ್ತದೆ. ನೋಡ್ರಿ ಹಿಂಗೇನದ ಸಣ್ಣಗೆ ರುಬ್ಕೋಬೇಕು. ಇದನ್ನೇನದ ಒಂದು ಪಾತ್ರೆಲಿ ತೊಗೊಂಡು ಈಗ ಇಲ್ಲೇ ಪಾತ್ರೆಲಿ ತೊಗೊಳಿದ್ರಿ. ಸ್ವಲ್ಪ ದೊಡ್ಡ ಪಾತ್ರೆಲಿ ತೊಗೊಂಡ್ರೆ ಚಲೋ ನೋಡ್ರಿ. ಈಗ ಬ್ಯಾಸಿಗೆ ಭಾಳ ಉಕ್ಕು ಬರ್ತದೆ ಹಿಟ್ಟು. ಹಿಂಗಾಗಿ ಒಂದು ಸ್ವಲ್ಪ ದೊಡ್ಡದ್ರೊಳಗೆ ತೊಗೊಂಡ್ರೆ ಒಳಗೆ ಏನಿರ್ತದೆ, ಇಲ್ಲಿದ್ರೆ ಏನದ ತುಂಬಿ ಎಲ್ಲ ಕಡೆ ಏನದ ಚಲೋದಿರ್ತದೆ. ಈಗ 2ನೇ ಒಬ್ಬಿನ ರುಬ್ಕೊಂಬಂದು ಇದಕ್ಕೆ ತೆಗಿಲಿಕತ್ತೀನಿ ನೋಡ್ರಿ. ಚಲೋ ಹೊತ್ತಿನಾಗೆ ಕೈ ಆಡಿಸಿದ್ನೇನದ 5 ರಿಂದ 6 ತಾಸು ನೆನೆಸ್ಬೇಕಾಗ್ತದೆ. ಈಗ ನೋಡ್ರಿ ಕೈಲೇನದ ನಾನು ಅಷ್ಟು ಚಲೋ ಹೊತ್ತಿನಾಗೆ ಕೈ ಆಡಿಸ್ಕೊಂಡಿನಿ. ಈಗ ಇದ್ರ ಮ್ಯಾಲೆ ಮುಚ್ಚಿ ನೆನೆಲಿಕ್ಕೆ ಬಿಡೋಣಂತ. ಈಗ ಬೆಳಿಗ್ಗೆ ನೋಡ್ರಿ ಹಿಟ್ಟು ಎಷ್ಟು ಚಲೋ ಉಬ್ಬಿದೆ. ಮತ್ತು ಈಗ ಬಿಸಿಲು ಭಾಳ ಇರೋದ್ರಿಂದ ಏನದ ಚಲೋ ಉಬ್ತದೆ ಹಿಟ್ಟು. ಎಷ್ಟು ಚಲೋ ಇನ್ನೇನದ ಚಲೋ ಹೊತ್ತಿನಾಗ ಒಮ್ಮೆ ಕೈ ಆಡಿಸ್ಕೊಳ್ಳೋಣ. ಇಲ್ಲಿ ರುಚಿಗೆ ತಕ್ಕಷ್ಟು ಏನದ ಹಿಟ್ಟಿಗೆ ಉಪ್ಪು ಹಾಕೋಣ. ಮತ್ತು ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ಈ ಅದಕ್ಕೆ ನಾನು ಮಾಡ್ಕೊಂಡು ನೀರು ಹಾಕ್ಕೊಂಡು ಇಲ್ಲಿ ಮಿಕ್ಸರ್ ಜಾರಿಗೆ ಏನದ ನಾನು ಚಟ್ನಿ ಮಾಡಲಿಕ್ಕೆ ಹಸಿ ಕೊಬ್ಬರಿ ಹಾಕ್ಕೊಳಕತ್ತೀನಿ. ಹೆಚ್ಚಿದ್ದು 1 ಚಮಚದಷ್ಟು ಪುಟಾಣಿ ಹಾಕೋಣ. ರುಚಿಗೆ ತಕ್ಕಷ್ಟು ಏನದ ಇದಕ್ಕೆ ಉಪ್ಪು ಹಾಕೋಣ.
ಮೊದಲಿಗೆ ನೀರು ಹಾಕ್ಕೊಳ್ಳೋದು ಇದನ್ನು ಸಣ್ಣ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನೀರು ಹಾಕ್ಕೊಂಡು ಇನ್ನೊಂದು ಸಣ್ಣ ಮಾಡ್ಕೊಳ್ಳೋಣ. ಆಮೇಲೆ ಏನಿದೆ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಉಳಿದ ಸಾಮಾನು ಹಾಕ್ಕೊಳ್ಳೋಣ. ಇಲ್ಲೇ 2 ಏನಿದೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಇಲ್ಲೇ ತೊಳೆದದ್ದು ಕೊತ್ತಂಬರಿ ಹಾಕ್ಕೊಂಡಿನಿ ಮತ್ತು 1-2 ಇಲ್ಲಿ ಎಷ್ಟೇನಿದೆ ಪುದೀನ ಹಾಕ್ಕೊಳ್ಳೋಣ. ನೋಡಿರಿ ಚಟ್ನಿ ರೆಡಿ ಆಯ್ತು. ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪಾತ್ರೆಲಿಗೆ ಎಣ್ಣೆ ಹಾಕೋಣ. ಸಾಸಿವೆ, ಉದ್ದಿನಬೇಳೆ ಹಾಕೋಣ. ಮತ್ತೇನದ ಹಿಂಗೆ ಹಾಕ್ಕೊಳಕತ್ತೀನಿ. ಕರಿಬೇವು ಹಾಕೋಣ 1-2 ಎಲೆ. ಈಗೇನದ ಮಾಡ್ಕೊಂಡಂಥ ಚಟ್ನಿ ಏನದ ಇದಕ್ಕೆಲ್ಲ ಹಾಕೋಣ. ನೋಡಿರಿ ಚಲೋ ಹೊತ್ತು ಕೈ ಆಡ್ಸ್ಕೊಂಡ್ರೆ ದೋಸೆ, ಇಡ್ಲಿ, ಹುತ್ತಪ್ಪಕ್ಕೆ ಚಟ್ನಿ ರೆಡಿ ಆಯ್ತು. ಇಡ್ಲಿ ಮಾಡಲಿಕ್ಕೆ ನಾನು ಮೊದಲೇ ಹಿಟ್ಟು ಇಲ್ಲಿ ತೊಗೊಂಡಿನಿ. ಇದಕ್ಕೆ ಭಾಳ ನೀರು ಹಾಕೋಬಾರ್ದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿರಬೇಕಾಗ್ತದೆ ಹಿಟ್ಟು. ಇಲ್ಲಿ ಪ್ಲೇಟ್ಗೆ ಎಣ್ಣೆ ಹೆಚ್ಚಿಟ್ಕೊಂಡಿನಿ. ಈಗೇನದ ಹಿಟ್ಟು ಹಾಕೋಣ. ನೀರು ಮಾಡ್ಲಿಕ್ಕತ್ತಾವ. ಈಗೇನದ ಇಡ್ಲಿದ್ದೀನಿ ನೋಡೋಣ. ನೋಡಿರಿ ಇಡ್ಲಿ ರೆಡಿ ಆಗ್ಲಿಕ್ಕತ್ತಾವ. ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡು ತಗೊಂಡು ಇಲ್ಲಿ ದೋಸೆ ಮಾಡಲಿಕ್ಕೆ ಹಂಚಿಟ್ಕೊಂಡಿನಿ. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಮೊದಲೇನದ ಒಂದು ಪೇಪರ್ಲಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ದೋಸೆ ಹಾಕೋಣ. ನೋಡಿರಿ ಆರಾಮ್ ಬರ್ತಾವೆ. ನಿಮಗೆ ಎಷ್ಟು ಬೇಕು ಅಷ್ಟು ದೊಡ್ಡ ಮಾಡ್ಕೋಬೋದು ದೋಸೆನ. ಮತ್ತು ಕ್ರಿಸ್ಪಿಯಾಗಿ ಬರ್ತಾವೆ. ಅಗದಿ ನಿಮ್ಗೆ ಕುರು ಬೇಕಂದ್ರೂ ಮಾಡ್ಕೋಬೋದು. ಹುತ್ತಪ್ಪನೂ ಭಾಳ ಚಲೋ ಆಗ್ತಾವೆ. ನಿಮ್ಗೆ ಹೆಂಗೆ ಬೇಕು ಹಂಗೆ ದೋಸೆ ಮಾಡ್ಕೋಬೋದು. ನೋಡಿರಿ ಅಗದಿ ಸರಳಾಗಿ ಬರ್ತಾವೆ ಇವು. ನೋಡಿರಿ ಎಲ್ಲ ಕೆಂಪಾಗ್ಯದ. ಮೊದಲಿಂದ ಎಷ್ಟು ಚಲೋ ಬಂದದಂದು ಮತ್ತು ಕಲರ್ ಏನದ ಭಾಳ ಚಂದ ಬಂದದ. ಇಲ್ಲಿ ಇನ್ನೊಂದು ಹಾಕ್ಲಿಕ್ಕತ್ತೀನಿ ನೋಡಿರಿ. ಎಷ್ಟು ಬೇಕಷ್ಟು ದೊಡ್ಡ ಬರ್ತಾವೆ ನಿಮಗೆ. ಮತ್ತು ಅಗದಿ ಕ್ರಿಸ್ಪಿಯಾಗಿರ್ತಾವೆ. ಬಾಯಾಗೂ ಭಾಳ ಕಮ್ಮಿಗಿರ್ತಾವೆ ನೋಡಿರಿ ಎಲ್ಲ ಇವು ಕಾಳು ಹಾಕಿರೋದ್ರಿಂದ. ಈಗ ಇದೆಲ್ಲ ಏನದ ಮ್ಯಾಲೆ ಕೆಂಪಾಗಿ ತೊಗೊಂಡಿದ್ನು. ಇದಕ್ಕೆ ಮ್ಯಾಲೆ ಬೇಕಂದ್ರೆ ನೀವು ತುಪ್ಪ ಹಾಕೋಬೋದು, ಎಣ್ಣೆ ಹಾಕೋಬೋದು, ಬೆಣ್ಣೆ ಹಾಕೋಬೋದು. ಯಾವ್ದು ಹಾಕ್ಕೊಂಡ್ರೆ ಅಂದರೆ ನಿಮ್ಗೆ ಕ್ರಿಸ್ಪಿಯಾಗಿ ಬರ್ತಾವೆ ಗಿರಿ ದೋಸೆ. ಬರೀ ಎಣ್ಣೆ ಹಾಕ್ಕೊಂಡ್ರೆ ಸತ್ಯಕ್ಕೆ ನೋಡಿರಿ ಎಷ್ಟು ಚಲೋ ಬಂದಾವ. ನೋಡಿರಿ ದೋಸೆ ಹೆಂಗೆ ಬಂದಾವ ಮತ್ತು ದೊಡ್ಡ ದೊಡ್ಡ ಬಂದಾವ. ಅಗ್ದಿ ಬಾಯಾಗೂ ಅಷ್ಟು ರುಚಿ ಇರ್ತಾವೆ ಕಮ್ಮಗೆ. ಈಗಲೇ ಹುತ್ತಪ್ಪ ಹಾಕೋಣ. ಉಳ್ಳಾಗಡ್ಡಿ ಹಾಕೊಂಡು ಸ್ವಲ್ಪ ಬೇಕಂದರೆ ಕ್ಯಾರೆಟು ಅದನ್ನು ತುರಿದು ಹಾಕೋಬೋದು ನೀವು. ಸ್ವಲ್ಪ ಎಣ್ಣೆ ಹಾಕೋ. ಇದನ್ನ ತಿರುಗಿ ಹಾಕೊಂಡಿಲ್ಲ. ಕಲರ್ ಎಷ್ಟು ಚಂದ ಬಂದಾವ. ಈಗ ರಾಗಿ ಅದನ್ನು ಹಾಕಿರ್ತೀವಲ್ಲ ಹೀಗಾಗಿ ಕಲರ್ ಭಾಳ ಚಂದ ಬರ್ತಾವೆ. ಇದಕ್ಕೆ ಸಕ್ಕರೆ ಹಾಕೋದೇನು ಬೇಡ ಹಿಟ್ಟಿಗೆ. ಅದು ಕಲರ್ ತಾನೇ ಚಲೋ ಬರ್ತದೆ ಕೆಂಪುಗೆ. ಈಗ 2 ಕಡೆ ಬೇಯಿಸ್ಕೊಂಡ್ಮೇಲೆ ತಕ್ಕೊಂಡಿದೆ ರೆಡಿ ಆಗಿದೆ. ನೋಡಿರಿ ಒಂದೇ ಹಿಟ್ಟಿಲೇ ಇದೆ. ನೀವು ಇಡ್ಲಿ ಮಾಡ್ಕೋಬೋದು. ನೋಡಿರಿ ಇಡ್ಲಿ ಎಷ್ಟು ಮೃದುವಾಗಿ ಅಗದಿ ಭಾಳ ಅಂದ್ರೆ ಭಾಳ ಸಾಫ್ಟ್ ಬರ್ತಾವೆ. ಮತ್ತೇನದ ಹುತ್ತಪ್ಪ ಮಾಡ್ಕೋಬೋದು. ಇದಕ್ಕಿನ್ನು ನೀವು ಕ್ಯಾರೆಟು, ಕೊತ್ತಂಬರಿ ಎಲ್ಲನೂ ಹಾಕೋಬೋದು ಹುತ್ತಪ್ಪಕ್ಕೆ. ಮತ್ತು ದೋಸೆ ಅಂತ ಅಗದಿ ಕ್ರಿಸ್ಪಿಯಾಗಿ ಭಾಳ ಅಂದ್ರೆ ಭಾಳ ಚಲೋ ಬರ್ತಾವೆ ನೋಡಿರಿ. ನಿಮ್ಮ ನೀವು ಒಮ್ಮೆ ತಪ್ಪದೆ ಟ್ರೈ ಮಾಡಿರಿ. ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿರಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.